ನಮಸ್ತೆ ವೀಕ್ಷಕರೇ, ರಾಜ್ ಫೋರ್ಟ್ ಸಿಟಿ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ವೀಕ್ಷಕರೇ, ಒಂದು 2016 ಮಾಡಲು ಒಂದು ಮಾರುತಿ ಓಮಿನಿ ವ್ಯಾನು ಚೆನ್ನಾಗಿರೋ ಗಾಡಿ ಸೇಲಿಗೆ ಬಂದಿದೆ. ವೀಕ್ಷಕರೇ, ಈ ಗಾಡಿದು ಡೀಟೇಲ್ಸ್ ಎಲ್ಲ ಬೇಕಂದರೆ ವಿಡಿಯೋನ ಪೂರ್ತಿಗೆ ನೋಡಿದರೆ ಮಾತ್ರ ನಿಮಗೆ ಪೂರ್ತಿಗೆ ಮಾಹಿತಿ ಸಿಗುತ್ತೆ. ಮಾಹಿತಿ ಎಲ್ಲ ಕೇಳ್ಕೊಂಡಾದ್ಮೇಲೆ ಗಾಡಿ ಏನಾದರೂ ನಿಮಗೆ ಬೇಕು ಅನಿಸಿದ್ರೆ ಜಸ್ಟ್ ಈ ವಿಡಿಯೋ ಕೆಳಗಡೆ ನೋಡಿದರೆ ಸಾಕು. ಯೂಟ್ಯೂಬಲ್ಲಿ ನೋಡ್ತಿರೋಂಥವ್ರು ಸಂಪರ್ಕಿಸಿ ಅಂತೇಳಿ ಕಾಂಟ್ಯಾಕ್ಟ್ ನಂಬರ್ ಕಾಣಿಸುತ್ತೆ. ವಿಡಿಯೋ ಕೆಳಗಡೆ ಟೈಟಲಲ್ಲಿ ಕಾಂಟ್ಯಾಕ್ಟ್ ನಂಬರ್ ಕಾಣಿಸುತ್ತೆ, ಸಂಪರ್ಕಿಸಿ ಅಂತೇಳಿ. ಇನ್ನು ಫೇಸ್ಬುಕ್ಕಲ್ಲಿ ನೋಡ್ತಿರೋಂಥವ್ರಿಗೆ ವಿಡಿಯೋ ಮೇಲ್ಗಡೆ ವಿಡಿಯೋ ಲಿಂಕ್ ಅಂತ ಹಾಕಿರ್ತೀವಿ. ಆ ಲಿಂಕ್ ಟಚ್ ಮಾಡಿದ್ರೆ ನಿಮಗೆ ಯೂಟ್ಯೂಬಲ್ಲಿ ಪ್ಲೇ ಆಗುತ್ತೆ, ಅವಾಗ ನಿಮಗೆ ಕಾಂಟ್ಯಾಕ್ಟ್ ನಂಬರ್ ಕಾಣಿಸುತ್ತೆ. ಬೇಕಾದ್ರೆ ನೀವು ಕಾಂಟ್ಯಾಕ್ಟ್ ಮಾಡ್ಕೊಬೋದು ವೀಕ್ಷಕರೇ. ಇನ್ನು ನಮ್ಮ ಚಾನಲ್ ಯಾರಾದರೂ ಹೊಸ್ದಾಗಿ ನೋಡ್ತಿದ್ರೆ ಸಬ್ಸ್ಕ್ರೈಬ್ ಮಾಡ್ಕೋದನ್ನು ಮರಿಬೇಡಿ. ಹಾಗೆ ವಿಡಿಯೋ ಇಷ್ಟ ಆದರೆ ಲೈಕ್ ಕೊಟ್ಟು, ಯಾರಿಗಾದರೂ ಒಂದು ಓಮಿನಿ ಗಾಡಿ ಅವಶ್ಯಕತೆ ಇದ್ದರೆ ಅಂಥವ್ರು ಕೂಡ ವಿಡಿಯೋನ ಆದಷ್ಟು ಶೇರ್ ಮಾಡೋದನ್ನು ಸಹ ಮರಿಬೇಡಿ ವೀಕ್ಷಕರೇ. ಇನ್ನು ಇದೇ ಥರ ನಿಮ್ಮದು ಯಾವ್ದಾರು ಗಾಡಿ ಸೇಲಿಗಿತ್ತಂದರೆ ನಮ್ಮ ಯೂಟ್ಯೂಬ್ ಚಾನಲ್ ಕಡೆದ ಸೇಲ್ ಮಾಡ್ಕೊಬೇಕಂದ್ರೆ ಸೇಲಿಗಿರೋ ಗಾಡಿದು ಒಂದು 5 ಫೋಟೋಸ್ ಕ್ಲೀನಾಗಿ ತೆಗೆದುಬಿಟ್ಟು ನೀವು ನಮಗೆ ಗಾಡಿ ಫೋಟೋಸ್ನ ವಾಟ್ಸಪ್ಪಲ್ಲಿ ಸೆಂಡ್ ಮಾಡಿದ್ರೆ ಸಾಕು ವೀಕ್ಷಕರೇ. ನಿಮಗೆ ಗಾಡಿ ಫೋಟೋಸ್ ಎಲ್ಲ ಕಳ್ಸೋಕ್ಕೆ ನಮ್ಮ ಯೂಟ್ಯೂಬ್ ಚಾನಲ್ದು ವಾಟ್ಸಪ್ ಸಂಖ್ಯೆ ಬೇಕು ಅಂದರೆ ನೋಡಿ, ಇವಾಗ ಸ್ಕ್ರೀನ್ ಮೇಲೆ ಕಾಣಿಸ್ತಿರೋದು ನಮ್ಮ ಯೂಟ್ಯೂಬ್ ಚಾನಲ್ದು ವಾಟ್ಸಪ್ ಸಂಖ್ಯೆ. ಈ ನಂಬರ್ಗೆ ಯಾರು ಕಾಲ್ ಮಾಡಬೇಡಿ, ನಾವು ರಿಸೀವ್ ಮಾಡೋದಿಲ್ಲ. ಇದು ನಮ್ಮ ಯೂಟ್ಯೂಬ್ ಚಾನಲ್ದು ಬರೀ ವಾಟ್ಸಪ್ ಸಂಖ್ಯೆ ಇರುತ್ತೆ ಅಷ್ಟೇ. ನಿಮ್ಮ ಗಾಡಿ ಸೇಲಿಗಿದ್ರೆ ಮಾತ್ರ ವಾಟ್ಸಪ್ಪಲ್ಲಿ ಫೋಟೋ ಕಳಿಸಿದರೆ ನಾವೇ ನಿಮಗೆ ಕಾಲ್ ಮಾಡಿ ಡೀಟೇಲ್ಸ್ ತಿಳ್ಕೊಂಡು ಯೂಟ್ಯೂಬಲ್ಲಿ ಅಪ್ಲೋಡ್ ಮಾಡ್ತೀವಿ. ಈ ನಂಬರ್ಗೆ ಯಾರು ಕಾಲ್ ಮಾಡಬೇಡಿ. ವಿಡಿಯೋ ಕೆಳಗಡೆ ಸಂಪರ್ಕಿಸಿ ಅಂತೇಳಿ ಓನರ್ ನಂಬರ್ ಹಾಕಿರ್ತೀವಿ, ಅವ್ರಿಗೆ ಕಾಂಟ್ಯಾಕ್ಟ್ ಮಾಡ್ಕೊಳ್ಳಿ. ಇನ್ನು ಈ ಗಾಡಿ ಡೀಟೇಲ್ಸ್ನ ಗಾಡಿಯವ್ರ ಹತ್ರ ಸೇರಿ ಅವ್ರು ಏನೇನು ಹೇಳ್ಯಾರ ಅಂತೇಳಿ ಒಂದು ಆಡಿಯೋನ ಪ್ಲೇ ಮಾಡ್ತೀನಿ, ಕೇಳಿಸ್ಕೊಳ್ಳಿ ಪೂರ್ತಿಗೆ. ಸರ್ ಹಾಂ ಮಾಡ್ತೀವಿ ಅಂತ ಸರ್. ಓಕೆ, ಯಾವ್ದು ಮಾಡಲು ಸರ್? ಮಾಡಲು 2016 ಸರ್. 16 ಮಾಡಲಾ? ಹಾಂ ಸರ್. ಓನರ್ ಎಷ್ಟು ಜನ ಸರ್? ಸರ್ ಓನರು 3 ಜನ ಸರ್. ಓಕೆ, ಎಷ್ಟು ಓಡಿ ಸರ್ ಗಾಡಿ? ಗಾಡಿ 82 ಏನೋ ಹೊಡೆ ಸರ್. ಎಷ್ಟು? 82,000. 82. ಹಾಂ ಸರ್. ಓಕೆ ಸರ್, ಎಷ್ಟು ಸೀಟ್ರ್ ಗಾಡಿ ಸರ್ ಇದು? 5 ಸೀಟ್ರಾ 8 ಸೀಟ್ರಾ? ಹಾಂ 8 ಸೀಟ್ರ್ ಗಾಡಿ ಸರ್. ಓಕೆ, ಗಾಡಿದು ಇನ್ಸೂರೆನ್ಸ್ ರನ್ನಿಂಗ್ ಇದೆಯಾ? ಹಾಂ ಸರ್, ಇನ್ಸೂರೆನ್ಸ್ ಇದೆ ಸರ್. ಡಿಸೆಂಬರ್ವರೆಗೆ ಇದೆ. ಹಾಂ. ಹಾಂ ಓಕೆ, ಈ ಪ್ಯೂರ್ ಪೆಟ್ರೋಲಾ, LPG, CNG ಆ ಥರ ಏನಾದರೂ? ಸರ್ ಪ್ಯೂರ್ ಪೆಟ್ರೋಲ್ ಅಲ್ಲ ಸರ್, LPG ಇದೆ. ಹ್ಞೂ. ಅಪ್ರೂವಲ್ ಕೂಡ ಇದೆ ಸರ್. ಓಕೆ, ಗಾಡೀಲಿ ಟೈರ್ ಪರ್ಸೆಂಟೇಜ್ ಎಲ್ಲ ಹೆಂಗಿದಾವೆ ಸರ್? ಸರ್ ಫ್ರಂಟು 2 ಹೊಸವಿದಾವೆ ಸರ್. ಹ್ಞೂ. ಬ್ಯಾಕ್ ಸೈಡ್ ಒಂದು 70% ಇದೆ ಸರ್. ಓಕೆ, ಸ್ಟೆಪ್ನಿ ಐತಾ? ಹಾಂ ಸರ್, ಸ್ಟೆಪ್ನಿ ಇದೆ ಸರ್. ಓಕೆ, ಗಾಡಿ ಒರಿಜಿನಲ್ ಪೇಂಟ್ ಇದೆ, ರೀಪೇಂಟ್ ಆಗಿದೆ ಸರ್ ಅದು? ಇಲ್ಲ ಸರ್, ಏನೋ ಅಂತ ರಿಪೇಂಟ್ ಏನಾಗಿಲ್ಲ. ಮೊನ್ನೆ ಸ್ವಲ್ಪ ಡೋರ್ ಒಂದು ಸ್ವಲ್ಪ ರಿಪೇಂಟ್ ಮಾಡಿಸಿದ್ದೀನಿ, ಹ್ಞೂ, ರೈಟ್ ಸೈಡ್. ಓಕೆ. ಹಾಂ ಸರ್. ಬೇರೆ ಇನ್ನು ಯಾವುದೋ ಟಿಂಕರ್ ಕೆಲಸ ಇದೆಯಾ ಸರ್? ಇಲ್ಲ ಸರ್, ಆ ಥರ ಏನಿಲ್ಲ. ಓಕೆ, ಈ ಗಾಡಿ ಎಲ್ಲ ರನ್ನಿಂಗ್ ಚೆನ್ನಾಗಿದೆ, ಇಂಜಿನ್ನು? ಹಾಂ ಸರ್, ಚೆನ್ನಾಗಿದೆ ಸರ್, ಚೆನ್ನಾಗಿದೆ. ಏನು ಪ್ರಾಬ್ಲಮ್ ಇಲ್ಲ? ಇಲ್ಲ ಸರ್, ಏನು ಪ್ರಾಬ್ಲಮ್ ಇಲ್ಲ. ಓಕೆ, ಗಾಡೀಲಿ ಏನಾದರೂ ಎಕ್ಸ್ಟ್ರಾ ಫಿಟ್ಟಿಂಗ್ಸ್ ಇದೆ ಸರ್? ಟಾಪು, ಬಂಪರು, ಕೆರಿಯರು, ಮ್ಯೂಸಿಕ್ ಸಿಸ್ಟಮು ಏನಾದರೂ ಎಕ್ಸ್ಟ್ರಾ? ಇದೆ ಸರ್, ಬಂಪರ್ ಇದೆ, ಕ್ಯಾರಿಯರ್ ಇದೆ. ಹ್ಞೂ. ಆಮೇಲೆ ಊಫರ್ ಕೂರಿಸಿದ್ದೀವಿ, ಹ್ಞೂ. ಸಿಸ್ಟಮು. ಓಕೆ. ಓಕೆ, ಈಗೆಲ್ಲ ರನ್ನಿಂಗ್ ಓಕೆ ಇದೆ ಹಂಗಾರೆ? ಹೌದು ಸರ್, ಹೌದು. ಏನು ಸುಮ್ಮನೆ ತೊಂದರೆ ಇಲ್ಲ, ತೊಗೊಂಡು ಓಡಿಸ್ಕೊಬೋದಾ? ಹೌದು ಸರ್, ಓಡಿಸ್ಬೋದು. ಓಕೆ, ಗಾಡಿ ಮೇಲೆ ಫೈನಾನ್ಸ್ ಏನಾದರೂ ಹಾಕ್ಸಿದ್ರಾ ಸರ್? ಇಲ್ಲ ಸರ್, ಏನೋ ಫೈನಾನ್ಸ್ ಇಲ್ಲ. ಓಕೆ, ಎಲ್ಲಿರೋ ಸರ್ ಗಾಡಿದು? ಸರ್ ಇದು ವಿಜಯನಗರ ಡಿಸ್ಟಿಕ್ಕು, ಕೊಟ್ಟೂರು ತಾಲೂಕು ಸರ್. ಕೊಟ್ಟೂರು ತಾಲೂಕು? ಹಾಂ. ಓಕೆ, ಅಲ್ಲೇ ಕೊಟ್ಟೂರಾ? ಹಾಂ ಸರ್, ಕೊಟ್ಟೂರಲ್ಲೇ ಇರ್ತೀವಿ. ಓಕೆ, ಏನು ಹೇಳ್ತೀರಿ ಸರ್ ಗಾಡಿ ರೇಟು? ಸರ್ ಗಾಡಿ ರೇಟು 280 ಹೇಳ್ತೀವಿ ಸರ್. ಹ್ಞೂ. ಹೆಚ್ಚು ಕಮ್ಮಿ ಕೊಡ್ತೀವಿ ಸರ್, ಒಂದು 5,000 ಹೆಚ್ಚು ಕಮ್ಮಿ. ಓಕೆ, 280 ಹೇಳ್ತೀರಾ? ಬಂದಾಗ ಸ್ವಲ್ಪ ಕಮ್ಮಿ ಮಾಡಿಕೊಡಿ, ಇನ್ನೂ ಸ್ವಲ್ಪ ನೋಡಿ. 5,000 ಮಾಡಿಬಿಡಿ, ಇನ್ನೂ ಸ್ವಲ್ಪ ಕಮ್ಮಿ ಮಾಡಿಕೊಡಿ. ಇಲ್ಲ ಸರ್, ಗಾಡಿ ಕೆಲಸ ಎಲ್ಲ ಚೆನ್ನಾಗಿ ಮಾಡಿಸಿದ್ದೀವಿ. ಹ್ಞೂ. ಕಡಿಮೆ ಅಂದರೆ ಮತ್ತೆ ನಮಗೆ ಲಾಸ್ ಆಗಿಬಿಡುತ್ತೆ. ಇಲ್ಲ, ಅದು ಓನರ್ 3 ಆಗಿದ್ದಾರಲ್ಲ, ಹಂಗಾಗಿ ಸ್ವಲ್ಪ ಕಮ್ಮಿ ಆಗುತ್ತೆ ಡಿಮ್ಯಾಂಡು. ಸಿಂಗಲ್ ಓನರ್ ಆಗಿದ್ರೆ ನೀವು ಹೇಳಿದ ರೇಟ್ಗೆ ಸ್ವಲ್ಪ ಹೆಚ್ಚು ಕಮ್ಮಿ ಹೋಗ್ಬಿಡೋದು. ಅದೇ ಸರ್. ಹ್ಞೂ, ಹಂಗಾಗಿ ಈಗ ಓನರ್ ತೊಗೊಂಡ್ರೆ 4 ಹಾಕ್ತಾರೆ, ಸ್ವಲ್ಪ ನೋಡಿಕೊಡಿ. ಓಕೆನಾ? ಓಕೆ ಸರ್, ಆಯ್ತು. ಓಕೆ, ನಂಬರ್ ಇದಿರಲ್ಲ ಸರ್? ಹಾಂ ಸರ್, ಇದೇ ನಂಬರ್ ಹಾಕಿರಿ. ಸರಿ ಸರ್, ಓಕೆ.